ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಗುಡ್ ನ್ಯೂಸ್. ಮಹಿಳಾ ಸರ್ಕಾರಿ ನೌಕರರಿಗೆ ಸರ್ಕಾರದಿಂದ ಸಿಹಿ ಸುದ್ದಿ. ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಗುಡ್ ನ್ಯೂಸ್. ಮಹಿಳಾ ಸರ್ಕಾರಿ ನೌಕರರಿಗೆ ಸರ್ಕಾರದಿಂದ ಸಿಹಿ ಸುದ್ದಿ. ಸಾರಿಗೆ ನಿಗಮದ ಮಹಿಳಾ ನೌಕರರಿಗೆ ಗುಡ್ ನ್ಯೂಸ್ ಕೊಡ್ತಾ ಇದೆ ಸರ್ಕಾರ. ಋತುಚಕ್ರದ ರಜೆ ನೀಡುವಂತೆ ಸರ್ಕಾರದಿಂದ ಆದೇಶ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕೆಕೆಆರ್ಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ ನಿಗಮಕ್ಕೆ ಅನ್ವಯ ಆಗುತ್ತೆ. ಋತುಚಕ್ರದ ರಜೆ ಮೊದಲು ಜಾರಿಗೆ ತಂದ ಸಾರಿಗೆ ನಿಗಮ. ಸಚಿವ ರಾಮಲಿಂಗಾರೆಡ್ಡಿಗೆ ಮಹಿಳಾ ನೌಕರರು ಧನ್ಯವಾದವನ್ನು ತಿಳಿಸಿದ್ದಾರೆ. ನಿಗಮಗಳಲ್ಲಿ ಕೆಲಸ ನಿರ್ವಹಿಸುವ ಮಹಿಳೆಯರಿಗೆ ರಜೆ. 18 ವರ್ಷದಿಂದ 52 ವರ್ಷದ ಮಹಿಳೆಯರಿಗೆ ರಜೆ ಮಂಜೂರು. ರಜೆ ಪಡೆಯಲು ಯಾವುದೇ ವೈದ್ಯಕೀಯ ಪತ್ರವನ್ನ ಒದಗಿಸುವಂತಿಲ್ಲ. ಋತುಚಕ್ರ ರಜೆ ಹಾಜರಾತಿ ಪ್ರತ್ಯೇಕವಾಗಿ ನಮೂದಿಸತಕ್ಕದ್ದು. ಈ ಬಗ್ಗೆ ಅಧಿಕೃತ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ಸದ್ಯಕ್ಕೆ ಮಹಿಳಾ ನೌಕರರಿಗೆ ಗುಡ್ ನ್ಯೂಸ್ ನೀಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈ ಒಂದು ಋತುಚಕ್ರದ ರಜೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಆಕ್ಷೇಪ ಕೂಡ ವ್ಯಕ್ತವಾಗಿತ್ತು. ಈ ಋತುಚಕ್ರದ ರಜೆಯನ್ನ ಕೊಟ್ಟರೆ ಕೆಲಸಕ್ಕೂ ಕೂಡ ಹೊಡ್ತಾ ಬೀಳುತ್ತೆ, ಹಾಗಾಗಿ ಒಂದು ಋತುಚಕ್ರದ ರಜೆಯನ್ನ ಕೊಡಬಾರ್ದು ಅಂತ ಸರ್ಕಾರದ ವಿರುದ್ಧವಾಗಿ ಕೆಲವೊಂದಿಷ್ಟು ಹೋಟೆಲ್ ಮಾಲೀಕರು ಆಗಿರಬಹುದು, ಕೆಲವೊಂದಿಷ್ಟು ಸಂಘಟನೆಯವರಾಗಿರ್ಬೋದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಆದರೆ ಈಗ ಮೊದಲಿಗೆ ಸಾರಿಗೆ ಮಹಿಳಾ ನೌಕರರಿಗೆ ಸದ್ಯಕ್ಕೆ ಈ ಒಂದು ಋತುಚಕ್ರದ ರಜೆಯನ್ನು ನೀಡಲಾಗುತ್ತೆ. ಸಾರಿಗೆ ನಿಗಮ ಸದ್ಯಕ್ಕೆ ಈ ಒಂದು ನಿಯಮವನ್ನು ಜಾರಿ ಮಾಡ್ತಾ ಇದೆ. ಹಾಗಾಗಿ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮಹಿಳಾ ನೌಕರರು ಧನ್ಯವಾದವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ನಿಗಮಗಳಲ್ಲಿ ಕೆಲಸ ನಿರ್ವಹಿಸುವ ಮಹಿಳೆಯರಿಗೆ ಋತುಚಕ್ರದ ರಜೆಯನ್ನು ನೀಡಲಾಗುತ್ತೆ.